ಸೊ ಹಾಯ್ ಗಾಯ್ಸ್, ಇವತ್ತು ಇಲ್ಲೇ ಕೋಣಂದೂರು ನಿಯರ್ ಗರ್ತಿಕೆರೆ ರಾಮತೀರ್ಥ ಅಲ್ಲ. ಸೊ ರಾಮತೀರ್ಥ ಅನ್ನೋ ಒಂದು ಫಾಲ್ಸಿಗೆ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇದು ದೇವಸ್ಥಾನ. ಜಸ್ಟ್ ಲೊಕೇಶನ್ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗಿದೆ. ಒಂಥರ ಹಿಡನ್ ಫಾಲ್ಸು. ಆಲ್ಮೋಸ್ಟ್ ಯಾರಿಗೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ಫಾಲ್ಸ್ ಇರೋದು. ಸೊ ವೆಯ್ಟ್ ಮಾಡ್ತೀರಿ, ಫಾಲ್ಸ್ ತೋರಿಸ್ತೀನಿ ನಾನು ನಿಮಗೆ. ಸೊ ಒಂದು ಸಣ್ಣ ವಿಡಿಯೋ ಅಷ್ಟೇ ಇದು, ನೋಡ್ಬೋದು. ಜಸ್ಟ್ ಇದೆಯಲ್ಲ ದೇವಸ್ಥಾನ, ನೋಡ್ಬೋದು ಇಲ್ಲಿ ರಾಮೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ರಾಮತೀರ್ಥ. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಲೊಕೇಶನ್ ತುಂಬ ಚೆನ್ನಾಗಿದೆ ಫೋಟೋಶೂಟಿಗೆಲ್ಲ. ಚಪ್ಪಲಿ ಹೇಳ್ಬಿಡಕ್ಕ. ಸೊ ಫೋಟೋಶೂಟಿಗೆ, ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಬಂದು ಅವಳಿ ಮಾಡ್ಬೋದು ನೋಡಿ ಇಲ್ಲಿ. ಸೊ ಇವನೇ ತೋರಿಸಿದ್ದು ಏಯ್ ಬರ ಇಲ್ಲಿ ವೀಡಿಯೋದಲ್ಲಿ ಬರ ಮರ್ಯಾ. ಸೊ ನೋಡ್ಬೋದು ಹೇಗಿದೆ ಲೊಕೇಶನ್ ಅಂತ. ಹೊಡ್ತಾ ಇದೆ ಮಾತ್ರ ಪ್ಲೇಸು. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಗಾಯ್ಸ್ ಅಲ್ಲಿ ನೋಡ್ಬೋದು, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಫಾಲ್ಸು. ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ, ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿದೆ ಫಾಲ್ಸ್. ಅಷ್ಟು ದೂರ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಮಾಡಬೇಕಿಲ್ಲಿ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ನೋಡೋಣ. ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಚಿಲ್ ಮಾಡೋಕ್ಕೆ ಹೊಡ್ತಾ ಇದೆ ನೋಡಿ ಫ್ರೆಂಡ್ಸ್ ಪ್ಲೇಸು. ಸೊ ಲೊಕೇಶನ್ ಎಲ್ಲಂತ ನನ್ನ ಕಡೆಗೆ ಹೇಳ್ತೀನಿ, ನೀವು ಎಕ್ಸಾಕ್ಟ್ ಲೊಕೇಶನ್ ಇಲ್ಲಂತ ಹೇಳ್ತೀನಿ ಆಯಿತಾ ಕಡೆಗೆ. ಸೊ ಅಲ್ಲಲ್ಲಿ ಫಾಲ್ಸ್, ಎಲ್ಲೆಲ್ಲೂ ಫಾಲ್ಸ್ ನೋಡ್ಬೋದು. ಇಲ್ಲೊಂದು ಸ್ಮಾಲ್ ಫಾಲ್ಸ್ ಥರ ಇದೆ. ಸೊ ಇಲ್ಲಿ ಸ್ನಾನ ಮಾಡೋಕ್ಕೆ ಸೂಪರ್ ಇದೆಯಲ್ಲ ಜಾಗ ಇಲ್ಲಿ. ಈ ಬೇಸಿಗೆಗಾಲದಲ್ಲೆಲ್ಲ ಬಂದರೆ ಹೊಡ್ತಾ ಸ್ನಾನ ಮಾಡ್ಬೋದು, ಇಲ್ಲಿ ಫುಲ್ಲು ಮಜಾ ಮಾಡ್ಬೋದು. ಬಟ್ ಮಳೆಗಾಲದಲ್ಲೆಲ್ಲ ಬಂದರೆ ಸ್ನಾನ ಆಮೇಲೆ ಮನೆಯವರು ಮಾಡ್ತಾರೆ 11ನೇ ದಿನಕ್ಕೆ. ಅಷ್ಟು ಡೇಂಜರ್ ಇದೆ. ಯಾಕಂದರೆ ಏನೋ ಬಂಡೆ ಎಲ್ಲ ಇರೋದ್ರಿಂದ ಸುಳಿ ಇಟ್ಕೊಂಬಿಡುತ್ತೆ. ಮತ್ತು ಮಳೆಗಾಲದಲ್ಲಿ ಡೇಂಜರು. ಜಸ್ಟ್ ಬರಬೇಕು, ಫಾಲ್ಸ್ ನೋಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಫಾಲ್ಸ್ ನೋಡೋಕ್ಕಾಗಲ್ಲ ಮಳೆಗಾಲದಲ್ಲಿ, ಜಸ್ಟ್ ಹೊಳೆ ನೋಡೋಕೆ ಹೋಗ್ಬೇಕಷ್ಟೇ. ಹಿಂಗೆ ಹೊಳೆಯಿಂದ ನಡ್ಕೊಂಡು ಹೋಗ್ಬೇಕು ಫಾಲ್ಸಿಗೆ. ಸೊ ದೇವಸ್ಥಾನ ನೋಡ್ಬೋದು ಇಲ್ಲಿ, ರಾಮೇಶ್ವರ ದೇವಸ್ಥಾನ. ದೇವ್ರಿಗೆ ತೋರಿಸ್ತೀನಿ. ಸಣ್ಣ ಒಂದು ಲಿಂಗ ಇದೆ ಅಷ್ಟೇ, ನೋಡ್ಬೋದು. ಸಣ್ಣ ಲಿಂಗ ಇದೆ ಅಷ್ಟೇ. ಸೊ ಪ್ಲೇಸ್ ಮಾತ್ರ ಅಲ್ಟಿ ಪ್ಲೇಸ್ ಗಾಯ್ಸ್. ಇವನೇ ನನ್ನ ಕಝಿನು. ಸೊ ಈ ಪ್ಲೇಸ್ ತೋರಿಸಿದ್ದು ಇವನೇ. ಕಾಲೇಜಿಗೆ ಬಂಕ್ ಹಾಕಿ ಬಂದು ಆ ಟೈಮಲ್ಲಿ ಇದನ್ನ ಫೈಂಡ್ ಮಾಡಿರೋಂಥ ಜಾಗ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಫ್ಯಾಮಿಲಿ ಚಿಲ್ ಮಾಡೋಕ್ಕೆ ಸೂಪರ್ ಸ್ಪಾಟ್ ಗಾಯ್ಸ್. ಸೊ ಜಸ್ಟು ಒಂದು ವೀಕೆಂಡಲ್ಲಿ, ಸಂಡೇ ಟೈಮಲ್ಲಿ ಮನೆಯಲ್ಲೇ ಬೇಕಾದ್ರೆ ನೀವೇನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ಬಂದು ಕುತ್ಕೊಂಡು ತಿನ್ನೋಕ್ಕೆ ಭಾಳ ಚೆನ್ನಾಗಿದೆ. ಆದರೆ ಬಂದು ಪ್ಲೇಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಇದು ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಈ ಇದು ಯಾರ್ಯಾರು ಗೊತ್ತಾಯ್ತಂದ್ರೆ ಇಷ್ಟು ಚೆನ್ನಾಗಿರಲ್ಲ. ಬಂದು ಎಲ್ಲ ಪ್ಲಾಸ್ಟಿಕ್ಕು ಎಲ್ಲ ಬಾಟ್ಲಿ ಎಲ್ಲ ಹೊಡೆದಾಕಿ ಹಾಳು ಮಾಡೋಗ್ತಾರೆ. ಸೊ ಈ ಪ್ಲೇಸ್ ಗೊತ್ತಾಗದೇ ಇರೋದೇ ತುಂಬ ಒಳ್ಳೆಯದು. ಇದೆಷ್ಟು ಗೊತ್ತಿಲ್ಲದೆ ಇರುತ್ತೋ ಅಷ್ಟು ಒಳ್ಳೇದು ಈ ಜಾಗ. ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ತುಂಬ ಚೆನ್ನಾಗಿದೆ. ನೀವು ಜಸ್ಟು ಹಿಂಗೆ ಅಂದರೆ ಇಲ್ಲಿ ಲೋಕಲ್ ಗೊತ್ತಿರೋರು ಬರಬೇಕು. ಮತ್ತು ಯಾರ್ಯಾರು ಹೋಗಿ ಎಲ್ಲೆಲ್ಲೋ ಒಳಗೋಗಿ ಮತ್ತು ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಇರುತ್ತೆ. ಸುತ್ತಲೂ ಫಾರೆಸ್ಟ್ ಇದೆ. ಸುತ್ತಲೂ ಫಾರೆಸ್ಟ್ ಇರೋದ್ರಿಂದ ಮತ್ತು ಯಾವ್ದಾರೆ ಫಾರೆಸ್ಟ್ ಅನಿಮಲ್ಸ್ ಜೊತೆ. ಸೊ ನೋಡ್ಬೋದು, ಜಸ್ಟ್ ಟ್ರೆಕ್ಕಿಂಗ್ ಥರನೂ ಮಾಡ್ಬೋದು. ತುಂಬ ಹೊಳೆ ಹೆಸರು ಯಾವ್ದಾರೆ ಗೊತ್ತಾನ? ಇದು ಹೊಳೆ ಯಾವ ಹೊಳೆ ಅಂತ? ಹಾಂ, ರಾಮತೀರ್ಥ ಹೊಳೆ ಹೆಸರು ರಾಮತೀರ್ಥ ಹೊಳೆನಾ? ರಾಮತೀರ್ಥ ಅಷ್ಟೇ ಗೊತ್ತಿರೋದು ನಮಗೆ ಸದ್ಯದ ಮಟ್ಟಿಗೆ ಇರೋಂಥ ಇನ್ಫಾರ್ಮೇಷನ್ನು. ಹಾಂ, ನೀನು ಫಸ್ಟು ಹಿಂಗೆ ಹೋಗು, ಇದ್ರ ಮೇಲಿಂದ ಹೋಗು. ಯಾಕಲ್ಲಿ ಮತ್ತೆ ಮರಳು ಒಳಗೆ ಹೋಗಲ್ಲ ಕಾಲು, ಆದ್ರೂ ಚಪ್ಪಲಿ ಎಲ್ಲ ಕೊಳೆ ಆಗುತ್ತೆ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ಕೊಂಡಂಗೆ ಬಂಡೆ ಮೇಲೆ ಹೋಗ್ಬೋದಿತ್ತಲ್ಲ ಮರ್ಯಾ. ಯಾಕೆ ಚೆನ್ನಾಗಿದೆ ಈ ಕಡೆ ಪ್ಲೇಸ್. ಮುಳ್ಕೊಣ, ಇದು ವಿಷದ ಮುಳ್ಳ ಏನಿದು ಯಮ್ಮ. ಅದೊಂದು ಮನೇಲಿ ಒಂದು ಟ್ರೈಪಾಡ್ ಇತ್ತು ಮರಿ, ಅದು ತಂದಿದ್ರೆ ಭಾಳ ಚಂದ ವೀಡಿಯೋ ಮಾಡ್ಬೋಯ್ತು. ಕ್ಲೀನಾಗಿ ಕಂಫರ್ಟಾಗಿರೋದು. ಈ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ಹೋಗೋಕ್ಕೆ ಭಾಳ ಹಿಂಸೆ ಆಗತ್ತೆ ಗಾಯ್ಸ್. ಮತ್ತು ಈ ಸ್ಪಾಟ್ ಇದೆಯಲ್ಲ, ಇಲ್ಲೊಂದು 7 ಅಡಿ ನೀರಿದೆಯಾ, 6 ಅಡಿ ಇದೆಯಾ ಇಲ್ಲಿ? ನಂದು ಭುಜ ತನಕ ಬರುತ್ತಾ? ನನ್ನ ಭುಜ ತನಕ ಬರುತ್ತೆ. ಒಂದು 5 ಅಡಿ ಆಳ ಇದೆ ಅಂತಿದೆ. ಸ್ನಾನ ಮಾಡ್ಬೋದು ಸ್ಪಾಟು.
ಏ ಅಲ್ಲೂ ಸಕ್ಕತ್ತಾಗಿದೆ ಕಣ, ಅಲ್ಲೋಗೋಣ. ಹಂಗಿದ್ದಾನಾ? ಹೌದಾ? ಹಿಂಗೆ ಹೋಗೋ, ನೀನು ಮುಂದೋಗೋ, ಏನು ತೊಂದರೆ ಇಲ್ಲ. ನೀನು ಗೈಡ್ ನಮಗೆ ಇವಾಗ. ಗಾಯ್ಸ್ ಇಲ್ಲಿ ನೋಡ್ಬೋದು, ಚೆರ್ರಿ ಫ್ರೂಟ್, ಫಾರೆಸ್ಟ್ ಚೆರ್ರಿ ಇದು. ಹಾಗಂತ ಬಂದು ಯಾರು ಬಾಯಿ ಹಾಕೊಂಬೇಡ್ರಿ, ಮೇಲೆ ಹೋಗ್ಬಿಡ್ತೀರಾ. ಸೊ ಡೀಪ್ ಟ್ರೆಕ್ಕಿಂಗಲ್ಲಿ ಹೋಗ್ತಿದ್ದೀವಿ. ಫಾರೆಸ್ಟ್ ಕಮ್ ರಿವರ್ ಎರಡೂ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ನೋಡ್ಬೋದು. ಅವನ ಅಜ್ಜಿ ವರ್ತ ಪ್ಲೇಸ್ ಗಾಯ್ಸ್. ಪ್ರೀ ವೆಡ್ಡಿಂಗ್ ಶೂಟಿಂಗಂತೂ ಹೇಳಿ ಮಾಡಿಸಿದ ಜಾಗ. ಹುಡುಗ್ರ ಹತ್ರ ಚಿಲ್ ಮಾಡೋಕ್ಕೆ ಸೂಪರ್ ಜಾಗ ಇದು. ಇಲ್ಬರ ನೀರು ನೋಡೋಣ ಹೆಂಗಿದೆ, ಬ್ಲೂ ಕಲರ್ ಥರ. ಫುಲ್ ಕ್ಲಿಯರ್ ಗಾಯ್ಸ್. ಆಲ್ಮೋಸ್ಟು ಒಂದು 10 ಮಿನಿಟ್ಸ್ ಅಲ್ಲೇ ಇದೆ ನೋಡಿ ದೇವಸ್ಥಾನ. ಸೊ ಬಟ್ ಡೈರೆಕ್ಟ್ ಹಿಂಗೆ ಬರೋಕ್ಕಾಗಲ್ಲ, ಒಂದು ಸ್ವಲ್ಪ ಆ ಕಡೆಯಿಂದ ಹಿಂಗೆ ಸುತ್ತಾಡ್ಕೊಂಡು ಹಿಂಗೆ ಬರಬೇಕು. ಸೊ ಅಲ್ಲಿಂದ ಹೀಗೆ ಬಂಡೆಲೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕು. ಮಳೆಗಾಲದಲ್ಲಿ ಬಂದರೆ ಆ ಕಡೆ ಹಂಗೆ ಮೇಲ್ಗಡೆಯಿಂದ ಹೋಗಿ ನೋಡಬೇಕಾಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಫುಲ್ಲು ಜೋರು, ಈ ಕಡೆ ಮಳೆ ಜಾಸ್ತಿ ಇರೋದ್ರಿಂದ ನಿಮಗೆ ಬರೋಕ್ಕಾಗಲ್ಲ. ಸೊ ಹಾಗೇ ನಡ್ಕೊಂಬಂದ್ವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಅಷ್ಟೇ ಫಾಲ್ಸು, ಅದೇ ಫಾಲ್ಸು. ಸೊ ತುಂಬ ಚೆನ್ನಾಗಿದೆ, ಬನ್ನಿ ಹೋಗೋಣ. ಅಮ್ಮ ದೇವ್ರೆ. ಸೊ ಇನ್ನೇನು ರಾಮತೀರ್ಥ ಫಾಲ್ಸಿಗೆ ಬರ್ತಾ ಇದ್ದೀವಿ. ಸೊ ನಿಮಗೆ ಮೊಬೈಲಲ್ಲಿ ನನಗೆ ಗೊತ್ತಿರೋ ಸ್ವಲ್ಪ ಸಣ್ಣ ಝೂಮ್ ಮಾಡೋಣ. ನಿಮಗೆ ಮೊಬೈಲಲ್ಲಿ ಒಂದು ಸ್ವಲ್ಪ ಸಣ್ಣಕ್ಕೆ ಕಾಣಿಸ್ತಾ ಇದೆ, ಬಟ್ ನೀವು ರಿಯಲಾಗಿ ನೋಡಿದ್ರೆ ನನಗೆ ಗೊತ್ತಿರೋಂಗೆ ಒಂದು ಮೋರ್ ದೆನ್ 50-60 ಫೀಟ್ಸು ಹಿಂಗೆ ಬಿಡ್ತಿದೆ. ಸೊ ಸ್ಟೆಪ್ ಬೈ ಬರ್ತಾ ಇದೆ. ಸೊ ನಿಮಗೆ ಇದರಲ್ಲಿ ಮೊಬೈಲಲ್ಲಿ ಸ್ವಲ್ಪ ಸಣ್ಣಕ್ಕೆ ಕಾಣಿಸ್ತಾ ಇದೆ ಫಾಲ್ಸು, ಬಟ್ ರಿಯಲ್ ಆಗ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಫಾಲ್ಸ್ ಇದು. ಅಂದರೆ ಸ್ಟೆಪ್ ಬೈ ಬಿದ್ದು ಬರ್ತಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ಇಲ್ಲಿ ಇದೇ ನೀರು ಬಿದ್ದು ಹೀಗೆ ಹರಿದೋಗ್ತಿದೆ. ಸೊ ನಿಮಗೆ ಬರಬೇಕು ತುಂಬ ಈ ಥರ ಹಳ್ಳಗಳು ಸಿಗ್ತವೆ, ಸುಮಾರು ಸಣ್ಣ ಹಳ್ಳಗಳಿದೆ, ಕನ್ಫ್ಯೂಸ್ ಆಗಬೇಡಿ. ಅಮ್ಮ. ಸೊ ಇದೇ ಫಾಲ್ಸು, ಹೇಗಿದೆ ನೋಡಿ. ಅಲ್ಲಿ ಹೋಗೋಕ್ಕಾಗತ್ತಾನ? ಹೇಗೆ ಹೋಗೋದು? ಹೀಗೆಲ್ಲ ಮೇಲೆ ಹೋಗಿ ಫಾಲ್ಸ್ ಥರ ನೋಡಿದ್ಯಾ? ಹಾಂ, ಹೆಂಗೆ ಹೇಳೋ, ಇನ್ನೂ ಮೇಲಿದೆಯಾ? ಹಾಂ